ಹೋಟೆಲ್ ಉದ್ಯಮಕ್ಕೆ ಈಗಾಗಲೇ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವಂತಹ ವಾರ್ನ ಎಫೆಕ್ಟ್ನಿಂದಾಗಿ LPG ಸಿಲಿಂಡರ್ ಸರಬರಾಜು ಸ್ಥಗಿತಗೊಂಡಿದೆ. ಅದರಿಂದಾಗಿ ದೊಡ್ಡ ಮಟ್ಟದಲ್ಲಿ ಅತಂತ್ರ ಸೃಷ್ಟಿಯಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೋಟೆಲ್ ಅಸೋಸಿಯೇಷನ್ ಜೊತೆಗೆ ಈಗಾಗಲೇ CS ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಆ ಸಭೆಯಲ್ಲಿ ಸಿಲಿಂಡರ್ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ನಡೆಸಿ ಕೆಲ ಸಲಹೆಗಳನ್ನು ಈಗಾಗಲೇ CS ಕೊಟ್ಟಿದ್ದಾರೆ. ನಾವು 50% ಸಿಲಿಂಡರ್ ಅನ್ನ ಕೊಡಿ ಅಂತ ಕೇಳಿದ್ದೇವೆ ಅಂತ ಈಗಾಗಲೇ ಹೇಳಿಕೆಯನ್ನು ನೀಡಿದ್ದಾರೆ. ಜೊತೆಗೆ ನಾಳೆ ಡೇಟಾವನ್ನು ಕೊಡುವ ಪ್ರಯತ್ನವನ್ನ ಮಾಡ್ತೇವೆ ಅಂತ PC ರಾವ್ ಅಂದ್ರೆ ಹೋಟೆಲ್ ಅಸೋಸಿಯೇಷನ್ನ ಗೌರವಾಧ್ಯಕ್ಷರಾಗಿರುವಂತಹ PC ರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಾಲಿನಿ ರಜನೀಶ್ ಅವರ ಜೊತೆಗೆ ಸಭೆ ಬಳಿಕ PC ರಾವ್ ಮಾತುಕತೆ ಆಡಿದ್ದಾರೆ. ಇನ್ನು ಕೇಂದ್ರಕ್ಕೂ ಸಹ ಡೇಟಾವನ್ನ ಕಳಿಸ್ತೀವಿ, ಮನವಿಯನ್ನು ಮಾಡ್ತೀವಿ ಅಂತ PC ರಾವ್ ಹೇಳಿದ್ದಾರೆ. ಮೀಟಿಂಗ್ ಕರೆದಿದ್ರು. 3 ದಿನದಿಂದಲೂ ನಾವು ಎಲ್ಲ ಮೀಟಿಂಗ್ನಲ್ಲೂ ನಿರಾಸೆ ಕಾಣ್ತಾ ಇದ್ದೇವೆ. ಇವತ್ತು ಕೂಡ ನಮಗೆ ಯಾವುದೇ ಆತ್ಮವಿಶ್ವಾಸ ಬಂದಿಲ್ಲ. ನಮ್ಮ ಸರಬರಾಜು ಈಗಾಗಲೇ ಸಂಪೂರ್ಣ ನಿಂತು ಹೋಗಿದೆ. ಎಲ್ಲ ಹೋಟೆಲ್ಗಳಿಗೆ ಝೀರೋ ಸಪ್ಲೈ ಆಗ್ತಾ ಇದೆ. ಚೀಫ್ ಸೆಕ್ರೆಟರಿಯವರು ಉತ್ತಮವಾದ ಸಲಹೆಗಳನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಹೋಟೆಲ್ಗಳಲ್ಲಿ ಸ್ವಲ್ಪ ಆದರೂ ಸಮಾಧಾನಕರವಾದಂಥ ತಿಂಡಿ ತಿನಿಸುಗಳು ಮಾಡಬಹುದು ಅನ್ನುವಂಥ ಸಲಹೆಗಳನ್ನು ಕೊಟ್ಟರು. ಆದರೂ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ, ರೇಷನಲೈಸ್ ಮಾಡಿ ಅಟ್ಲೀಸ್ಟ್ 50% ಗ್ಯಾಸ್ ಅನ್ನು ನಮಗೆ ಕೊಡಿ. ನಮಗೆ ಕನ್ಸಂಪ್ಷನ್ 25% ಆಫ್ ದ ಟೋಟಲ್ ಗ್ಯಾಸ್ ಪ್ರೊಡ್ಯೂಸ್ ಅಲ್ಲಿ ನಮ್ದು ಕೇವಲ 25%, 75% ಡೊಮೆಸ್ಟಿಕ್ ಇರುವುದರಿಂದ ಆ 25% ಅಲ್ಲಿ ಅರ್ಧವಾಸಿ ನಮಗೆ ಕೊಡಿ. ಸಂಪೂರ್ಣವಾಗಿ ಝೀರೋ ಮಾಡಬೇಡಿ ಅಂತ ಹೇಳಿದ್ದೇವೆ. ನಾಳೆ ಡೇಟಾ ಕೊಡಿ, ನಾನು ಸ್ವಲ್ಪ ಮಟ್ಟಿನ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇದು ಕೇಂದ್ರ ಸರ್ಕಾರದ ಸೆಂಟ್ರಲ್ ಮಿನಿಸ್ಟರ್ನ ಆದೇಶವಾಗಿರುವುದರಿಂದ ಅವರಿಗೂ ನಮ್ಮ ಡೇಟಾವನ್ನು ಕಳಿಸ್ತೇವೆ. ಯಾವುದೇ ಹೋಟೆಲ್ಗಳು ವಿಧಿ ಇಲ್ಲದೆ ಬಂದ್ ಆಗ್ತಾ ಇದೆ. ಇನ್ನು ಕೆಲವಿನ ಹೋಟೆಲ್ಗಳಲ್ಲಿ ಮೆನುವನ್ನು ತುಂಬಾ ಕಡಿಮೆ ಮಾಡಿ ಇದ್ದಷ್ಟೇ ಗ್ಯಾಸ್ನಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಮ ಗ್ರಾಹಕರಿಗೆ ಉಣಬಡಿಸ್ತಾ ಇದ್ದಾರೆ. ಆದಷ್ಟು ಮಟ್ಟಿಗೆ ಇನ್ನೇನಾದರೂ ಪರ್ಯಾಯ ವ್ಯವಸ್ಥೆ ಮಾಡಬಹುದಾ ಅನ್ನುವಂಥ ಚಿಂತನ ಮಂಥನವನ್ನು ಮಾಡ್ತೇವೆ. ಹೀಗಿದ್ದರೂ ಆದಷ್ಟು ಬೇಗ ಯುದ್ಧ ನಿಲ್ಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಕನಿಷ್ಠ 50% ಅನ್ನಾದರೂ ಗ್ಯಾಸ್ ಅನ್ನು ಸೆಂಟ್ರಲ್ನವರು ಎಲ್ಲ ಕಮರ್ಷಿಯಲ್ನವರಿಗೆ ಕೊಡುವಂತ ಆದೇಶ ಬರಲಿ ಅಂತ ಕಾಯ್ತಾ ಇದ್ದೇವೆ. ಇವಾಗ ಝೀರೋ, ಎಲ್ಲ ಡೊಮೆಸ್ಟಿಕ್ ಮಾತ್ರ ಕೊಡ್ತಾ ಇದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಝೀರೋ ಮಾಡಿದ್ದಾರೆ. ಪ್ರೊಡ್ಯೂಸ್ ಮಾಡೋದಿಲ್ಲ, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇಲ್ಲ. ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ರಾಷ್ಟ್ರದಲ್ಲೇ ಇದೆ. ಎಲ್ಲ ರಾಜ್ಯದಲ್ಲೂ ಈ ಪರಿಸ್ಥಿತಿ ಬಂದಿದೆ. ಆದರೆ ಕರ್ನಾಟಕದಲ್ಲಿ ಬಹಳಷ್ಟು ಹೆಚ್ಚಿಗೆ ಹೊರೆಯಾಗ್ತಾ ಇದೆ. ಈಗಾಗಲೇ ಕಷ್ಟ ಪರಿಸ್ಥಿತಿಯಲ್ಲಿ ಇದ್ದೇವೆ. ನಮ್ಮ ಗ್ರಾಹಕರಿಗೆ ಯಾವುದೇ ಇದರ ಬಿಸಿ ಮುಟ್ಟುವುದಿಲ್ಲ. 295 ರೂಪಾಯಿ ನಮಗೆ ಸಿಲಿಂಡರ್ ಬೆಲೆ ಹೆಚ್ಚಿಗೆ ಆದಾಗಲೂ ನಾವೇನು ಬೆಲೆ ಹೆಚ್ಚಿಸಲಿಲ್ಲ. ಈಗ ನಮ್ಮ ಗ್ರಾಹಕರನ್ನು ಉಳಿಸುವುದು ಹಾಗೂ ನಮ್ಮ ಕಾರ್ಮಿಕರನ್ನು ಉಳಿಸುವುದು, ನಮ್ಮ ಸಂಸ್ಥೆಯನ್ನು ಉಳಿಸುವುದೇ ಪ್ರಮುಖವಾದ ಕೆಲಸ ನಮ್ಮದಾಗಿದೆ. ಖಂಡಿತ ಯಾವುದಾದರೂ ಬೇರೆ ಮೆಜರ್ಸ್ನಲ್ಲಿ ನಮ್ಮ ಗ್ರಾಹಕರಿಗೆ ಉಳಿಸಲಿಕ್ಕೆ ಸಾಧ್ಯವಾದಂದ್ರೆ ಅದನ್ನು ನಾವು ಪ್ರಯೋಗ ಮಾಡ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಾವೆಲ್ಲರೂ ನಿಮ್ಮ ಪರವಾಗಿ ನೀವು ಕೂಡ ಈ ಯುದ್ಧ ಬಹಳಷ್ಟು ಜಲ್ದಿ ನಿಲ್ಲಿ ಅಂತ ಪ್ರಾರ್ಥಿಸೋಣ. ತಾತ್ಕಾಲಿಕ ಪರಿಹಾರದ ಬಗ್ಗೆ ಮಾತಾಡಿದ್ರ? ನಾಳೆ ಸ್ವಲ್ಪ ಫಿಗರ್ಸ್ ಕೊಡಿ, ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಯಾವುದಾದ್ರೂ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲೆಲ್ಲಿ ಉಪಯೋಗಿಸ್ತೇವೆ. ಬಡ ಕಾರ್ಮಿಕರಿಗೆ ನಮ್ಮ ಊಟ ಹೋಗ್ತದೆ, ರೈಲ್ವೆ ವರ್ಕ್ಗಳಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸದವರಿಗೆ, ಊಬರ್ ಡ್ರೈವರ್ಸ್, ಆಟೋ ಡ್ರೈವರ್ಸ್, ಸ್ಕೂಲ್ಗೆ, ಹಾಸ್ಪಿಟಲ್ಗೆ, PGಗಳಿಗೆ, ಹೀಗೆ ಹಲವಾರು ವಿಧಗಳಲ್ಲಿ ನಮ್ಮ ಊಟ ಸರಬರಾಜು ಮಾಡ್ತೇವೆ. ಈ ರೀತಿ ಸಂಪೂರ್ಣ ಗ್ಯಾಸ್ ನಿಲ್ಲಿಸಿದಾಗ ಎಲ್ಲರಿಗೂ ತೊಂದರೆ ಆಗ್ತದೆ. ಈ ತೊಂದರೆಯಿಂದ ಬಹಳಷ್ಟು ಕಷ್ಟಗಳು ಬರ್ತದೆ. ಇದಲ್ಲದೆ ರೈತರಿಂದ ನಾವು ಖರೀದಿ ಮಾಡ್ತೇವೆ, ಬಹಳಷ್ಟು ಲಕ್ಷ ಲೀಟರ್ಗಿಂತಲೂ ಬಹಳಷ್ಟು ಲೀಟರ್ ಹಾಲು ಖರೀದಿ ಮಾಡ್ತೇವೆ, ತರಕಾರಿ ಖರೀದಿ ಮಾಡ್ತೇವೆ. ಈ ರೈತರಿಗೂ ಈ ಸಮಸ್ಯೆ ಬಿಸಿ ತಟ್ಟಬಹುದು. ಇವೆಲ್ಲವನ್ನು ಅವಾಯ್ಡ್ ಮಾಡಬೇಕಾದ್ರೆ ಹೋಟೆಲ್ಗೆ ಕನಿಷ್ಠ 50% ಅನ್ನು ಕೊಡಿ ಅಂತ ನಾವು ನಮ್ಮ ಮನವಿಯನ್ನು ಇಟ್ಟಿದ್ದೇವೆ. ಕೇಂದ್ರಕ್ಕೂ ಇವತ್ತು ಸಂಜೆ ಈ ಮನವಿಯನ್ನು ಕಳಿಸ್ತೇವೆ. ಅಲ್ಲಿಯೂ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಪೂರ್ತಿ ವಿವರಗಳನ್ನು ಬಿಚ್ಚಿಡುವಂತಹ ಕೆಲಸವನ್ನ ಮಾಡಿದ್ರು. ಈಗಾಗಲೇ ಹೋಟೆಲ್ಗಳಿಗೆ ಸರಬರಾಜು ಆಗ್ತಾ ಇರುವಂತಹ ಕಮರ್ಷಿಯಲ್ ಗ್ಯಾಸ್ ಸಂಪೂರ್ಣವಾಗಿ ಸ್ತಬ್ಧವನ್ನ ಮಾಡಲಾಗಿದೆ. ಯಾವ ಮಟ್ಟಿಗೆ ಅಂದ್ರೆ
ಕೇವಲ 25% ಕೊಡ್ತಾ ಇಲ್ಲ, ಸಂಪೂರ್ಣವಾಗಿ ಜೀರೋಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ಹಾಗಾಗಿ ಕೊನೆ ಪಕ್ಷ ನಮಗೆ ಒಂದು 25% ಆದರೂ ಕಮರ್ಷಿಯಲ್ ಗ್ಯಾಸ್ಗಳನ್ನು ಕೊಟ್ಟಿದ್ದೆ. ಆದರೆ ಹೋಟೆಲ್ಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಾವು ಆಹಾರವನ್ನು ತಯಾರಿ ಮಾಡದೇ ಇದ್ರೂ ಪರವಾಗಿಲ್ಲ, ಕೆಲವೊಂದು ಅಗತ್ಯ ಆಹಾರಗಳನ್ನು ನಾವು ಮೆನುಗಳಲ್ಲೂ ಸಹ ಕಟ್ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಜೊತೆಗೆ ಬೆಲೆ ಏರಿಕೆ ಏನಾದರೂ ಮಾಡ್ತೀರಾ ಅನ್ನುವಂತಹ ಪ್ರಶ್ನೆಯನ್ನು ಇಟ್ಟಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹ ಇಲ್ಲ. ಈ ಹಿಂದೆ 200ಕ್ಕೂ ಹೆಚ್ಚು ರೂಪಾಯಿ ಗ್ಯಾಸ್ ಬೆಲೆ ಏರಿಕೆ ಆದಂತಹ ಸಂದರ್ಭದಲ್ಲಿ ನಾವು ಬೆಲೆ ಏರಿಕೆಯನ್ನು ಮಾಡಿರಲಿಲ್ಲ, ಗ್ರಾಹಕರ ಮೇಲೆ ಹೊರೆಯನ್ನು ಹಾಕಿರಲಿಲ್ಲ. ಆದರೆ ಈ ಬಾರಿಯೂ ಸಹ ನಾವು ಅಂತಹ ನಿರ್ಧಾರವನ್ನು ಕೈಗೊಳ್ಳೋದಿಲ್ಲ. ಈ ಬಾರಿಯೂ ಕಮರ್ಷಿಯಲ್ ಸಿಲಿಂಡರ್ ಬೆಲೆ 115 ರೂಪಾಯಿಗೆ ಏರಿಕೆಯಾಗಿದೆ. ಆದರೂ ಸಹ ನಾವು ಗ್ರಾಹಕರ ಮೇಲೆ ಆ ಹೊರೆಯನ್ನು ಹಾಕೋದಿಲ್ಲ. ಆದರೆ ನಾವು ಒಂದು ಮನವಿಯನ್ನು ಮಾಡ್ತಾ ಇರೋದು, ಆದಷ್ಟು ಬೇಗ ಕಮರ್ಷಿಯಲ್ ಸಿಲಿಂಡರ್ ಗ್ಯಾಸ್ಗಳನ್ನು ಕೊಡಬೇಕು. ಈ ಜೊತೆಗೆ ಈಗಾಗಲೇ ನಾವು CS ಜೊತೆಗೆ ಮಾತುಕತೆ ಆಡಿದ್ದೇವೆ. CS ಸಹ ಒಂದು ಮನವಿಯನ್ನು ಹೇಳಿದ್ದಾರೆ. ಅಂದರೆ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಸಿಲಿಂಡರ್ಗಳು ಬೇಕು ಅದರ ವಿವರವನ್ನು ಕೊಡಿ, ಅದರ ಆಧಾರದ ಮೇಲೆ ನಾವು ಮುಂದಿನ ನಿರ್ಧಾರವನ್ನು ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಒಂದು ಆಶಾಭಾವನೆ ಇದೆ, ಆದರೆ ಅವರು ಸಭೆಯಲ್ಲಿ ಯಾವುದೇ ನಿರ್ಧಾರಗಳನ್ನು ಕೈಗೊಂಡಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಗ್ಯಾಸ್ ಕೊರತೆಗೆ ಪ್ರಮುಖವಾಗಿರುವಂತಹ ಕಾರಣಗಳೇನು? ಆ 6 ಕಾರಣಗಳು. ಅದರಲ್ಲಿ ಪ್ರಮುಖವಾಗಿ ಮೊದಲನೆಯದು, ಇರಾನ್ ಮತ್ತು ಇಸ್ರೇಲ್ ಯುದ್ಧದಿಂದಾಗಿ ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಅದರ ಪರಿಣಾಮ ನೇರವಾಗಿ ಭಾರತ ಸೇರಿದಂತೆ ವಿಶ್ವದ ನಾನಾ ಭಾಗದ ದೇಶಗಳ ಮೇಲೂ ಸಹ ಪರಿಣಾಮ ಬೀರ್ತಾ ಇದೆ. ಇದು ಪ್ರಮುಖವಾಗಿರುವಂತಹ ಮೊದಲ ಕಾರಣ. ಇನ್ನೊಂದು ಕಡೆಗೆ ಕಾರಣ ನಂಬರ್ 2, ಇರಾನ್ ಮತ್ತು ಕುವೈತ್ನಿಂದ ತೈಲನ ರಫ್ತು ಮಾಡುವಂತಹ ರಾಷ್ಟ್ರಗಳಲ್ಲಿ ಉತ್ಪಾದನೆ ತಾತ್ಕಾಲಿಕವಾಗಿ ಕಡಿತ ಆಗಿದೆ. ಅಲ್ಲಿ ಕಡಿತ ಆಯಿತು ಅಂದರೆ ಆಬ್ವಿಯಸ್ಲಿ ಸಪ್ಲೈ ಇರೋದೇ ಇಲ್ಲ. ಸಪ್ಲೈ ಇಲ್ಲ ಅಂದರೆ ನಮ್ಮಂತಹ ದೇಶಗಳು, ಅಂದರೆ ಭಾರತದಂತಹ ದೇಶಗಳು ಈ ತೈಲ ಮತ್ತು LPG ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿಂದನೇ ಡಿಪೆಂಡೆಂಟ್ ಆಗಿರುವಂಥವ್ರು. ಹಾಗಾಗಿ ಅದರ ಪರಿಣಾಮ ನೇರವಾಗಿ ಬೀಳುತ್ತೆ. ಪಾಯಿಂಟ್ ನಂಬರ್ 3, ಭಾರತ 60% LPGಗಳನ್ನು ನೇರವಾಗಿ ಆಮದು ಮಾಡಿಕೊಳ್ತಾ ಇರುವಂಥದ್ದು ಈ ಹರ್ಮುಜ್ ಜಲಸಂಧಿಯ ಮೂಲಕವಾಗಿ. ಇದೀಗ ಹರ್ಮುಜ್ ಜಲಸಂಧಿ ಬಂದಾಗಿರುವಂತಹ ಪರಿಣಾಮ, ಅದರ ನೇರವಾದಂತಹ ಪರಿಣಾಮವನ್ನು ನಾವು ಎದುರಿಸ್ತಾ ಇದ್ದೀವಿ. ಅದಕ್ಕೆ ಮತ್ತೊಂದು ಪರ್ಯಾಯ ಜಲಸಂಧಿಯನ್ನ ಹುಡುಕುವಂತಹ ಕಾಲುವೆಯನ್ನ ಕೆಲಸವನ್ನ ಈಗಾಗಲೇ ಮಾಡಲಾಗ್ತಾ ಇದೆ. ಅದು ಹೇಗೆ ಅಂದರೆ ರಷ್ಯಾ ಮೂಲಕವಾಗಿ ಸುಯೋಜ್ ಕಾಲುವೆ ಮೂಲಕವಾಗಿ ಭಾರತಕ್ಕೆ ಈ LPG ಮತ್ತು ಕಚ್ಚಾ ತೈಲವನ್ನು ತರುವಂತಹ ಪ್ಲಾನ್ ಅನ್ನು ಮಾಡಲಾಗ್ತಾ ಇದೆ. ಅದೇನಾದರೂ ಸಕ್ಸಸ್ ಆದರೆ ಸ್ವಲ್ಪ ಮಟ್ಟಿಗೆ ಬರ್ಡನ್ ಕಡಿಮೆ ಆಗ್ಬೋದು. ಏನೋ ಕಾರಣ ನಂಬರ್ 4, ಮನೆ ಬಳಕೆ ಸಿಲಿಂಡರ್ ಪೂರೈಕೆಗೆ ಕೇಂದ್ರದ ಆದ್ಯತೆ ಪ್ರಮುಖವಾಗಿರುವಂತಹ ಕಾರಣಕ್ಕಾಗಿ ವಾಣಿಜ್ಯ ಸಿಲಿಂಡರ್ ಕೊರತೆಗಳು ಹೆಚ್ಚು ಕಾಣ್ತಾ ಇದೆ. ಯಾಕಂದ್ರೆ ಈಗಾಗಲೇ ದೇಶದಲ್ಲಿರುವಂತಹ ಬರೋಬ್ಬರಿ 33ರಿಂದ 35 ಕೋಟಿ ಮನೆಗಳಿಗೆ ಸಿಲಿಂಡರ್ನ ಸರಬರಾಜು ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಒಂದು ವೇಳೆ ಮನೆಗಳಿಗೆ ಕೊಡುವಂತಹ ಸಿಲಿಂಡರ್ ಏನಾದರೂ ಸರಬರಾಜಿನಲ್ಲಿ ವ್ಯತ್ಯಯ ಆಗಿದ್ದೆ ಆದರೆ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗುತ್ತೆ. ಹಾಗಾಗಿ ಮೊದಲ ಆದ್ಯತೆ ಮನೆ ಅಂದರೆ ಗೃಹ ಬಳಕೆಯ ಸಿಲಿಂಡರ್ಗಳಿಗೆ. ಆ ಕಾರಣಕ್ಕಾಗಿ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಪರಿಣಾಮಗಳು ಬೀರ್ತಾ ಇದೆ. ಇನ್ನು ಕಾರಣ 5, ಗ್ಯಾಸ್ ಕೊರತೆ ಸುದ್ದಿಯಿಂದಾಗಿ ಹೆಚ್ಚಿದ ಬೇಡಿಕೆ ಕಡಿಮೆ ಪೂರೈಕೆಯಿಂದ ದೊಡ್ಡ ಮಟ್ಟದಲ್ಲಿ ತಳಮಳ ಆಗ್ತಾ ಇದೆ. ಇದು ಒಂದು ರೀತಿಯಲ್ಲಿ ಜನರಿಗೆ ಗೊಂದಲ ಸೃಷ್ಟಿ ಆಗ್ತಾ ಇದೆ, ಆತಂಕ ಸೃಷ್ಟಿ ಆಗ್ತಾ ಇದೆ. ಸಿಗುತ್ತೋ ಇಲ್ವೋ ಅನ್ನುವಂತಹ ಕಾರಣಕ್ಕಾಗಿ ಬಹಳಷ್ಟು ಜನ ತಮ್ಮ ಮನೆಯಲ್ಲಿರುವಂತಹ ಗ್ಯಾಸ್ಗಳನ್ನು, ಖಾಲಿರುವಂತಹ ಗ್ಯಾಸ್ಗಳನ್ನು ಆದಷ್ಟು ಬೇಗ ಫಿಲ್ ಮಾಡಿ ಇಟ್ಕೊಳ್ತಿದ್ದಾರೆ. ಇದು ಕೊರತೆಯ ಅಭಾವ ಹೆಚ್ಚಿಸ್ತಾ ಇದೆ. ಇನ್ನೊಂದು, ಕೆಲವರು ಅಕ್ರಮವಾಗಿ ದಾಸ್ತಾನುಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇದರಿಂದಲೂ ಸಹ ತಾತ್ಕಾಲಿಕವಾಗಿ ಅಭಾವ ಸೃಷ್ಟಿಯಾಗ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ಗ್ಯಾಸ್ ಕೊರತೆ ಪ್ರಮುಖವಾಗಿ ಕಾಣಸಿಗ್ತಾ ಇದೆ. ಇದರ ಪರಿಣಾಮ ಒಂದು ಹೋಟೆಲ್ನವರು, ಇನ್ನೊಂದು ಕಲ್ಯಾಣ ಮಂಟಪದವರು, ರೆಸಾರ್ಟ್ಗಳು, ಜೊತೆಗೆ ಈ ಕಮರ್ಷಿಯಲ್ ಆಗಿ ಬಳಕೆ ಮಾಡುವಂತಹ ಕ್ಯಾಟ್ರಿಂಗ್, ಇವರೆಲ್ಲರ ಮೇಲೂ ಸಹ ನೇರವಾದಂತಹ ಪರಿಣಾಮ ಬೀರ್ತಾ ಇದೆ. ಇದೆಲ್ಲವೂ ಸಹ ತಗಬೇಕು ಅಂದರೆ ಈ ಒಂದು ಯುದ್ಧದ ಕಾರ್ಮೋಡ ತಗಬೇಕು. ಜೊತೆಗೆ ಪ್ರಮುಖವಾಗಿ ಈ ಹರ್ಮುಜ್ ಜಲಸಂಧಿ ಓಪನ್ ಆಗಬೇಕು. ಒಂದು ವೇಳೆ ಅದು ಓಪನ್ ಆಗಿದ್ದೇ ಆದರೆ ಅದರಿಂದ ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಏನಿದೆ, ಈಗ ಬೇಡಿಕೆಯ ಪ್ರಮಾಣ ಏನಿದೆ ಅದು ಸ್ವಲ್ಪ ಕಡಿಮೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಬಟ್ ನಮಗೆ ಆಲ್ಟರ್ನೇಟಿವ್ ವ್ಯವಸ್ಥೆ ಇರೋದು, ಒಂದು ರಷ್ಯಾ ಇದೆ, ಆಸ್ಟ್ರೇಲಿಯಾ ಇದೆ, ಇನ್ನೊಂದು ಅಮೆರಿಕದಿಂದ ತರಿಸ್ಕೊಳ್ಬಹುದು. ಆದರೆ ಅಮೆರಿಕದಿಂದ ತರಿಸ್ಕೊಳ್ಬೇಕು ಅಂದರೆ ಅದರ ಕಾಸ್ಟ್ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗುತ್ತೆ. ಹಾಗಾಗಿ ಅದರ ಮೇಲೆ ಡಿಪೆಂಡೆಂಟ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲಿಯವರೆಗೆ ಯುದ್ಧ ನಡೆಯುತ್ತೋ ಅಲ್ಲಿಯವರೆಗೂ ಸಹ ಇದರ ಪರಿಣಾಮವನ್ನು ಭಾರತ ಮಾತ್ರ ಅಲ್ಲ, ಭಾರತದ ಜೊತೆಗೆ
ಬಹಳಷ್ಟು ವಿಶ್ವದ ನಾನಾ ದೇಶಗಳು ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದೇ ಒಂದು ಹೇಳಬೇಕು ಅಂದರೆ ಪಕ್ಕದ ಪಾಕಿಸ್ತಾನ. ಅಲ್ಲೇ ಪಾಕಿಸ್ತಾನದಲ್ಲಿ 1 ಲೀಟರ್ ಪೆಟ್ರೋಲ್ ಬರೋಬ್ಬರಿ 325 ರೂಪಾಯಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿದೆ. ಅಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಸರ್ಕಾರಿ ನೌಕರರಿಗೆ ಬರ್ತಾ ಇದಾರಲ್ಲ ಅವರಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಇದೆಲ್ಲವೂ ಸಹ ಪ್ರಮುಖವಾದಂತಹ ಪರಿಣಾಮಗಳನ್ನು ಎದುರಿಸ್ತಾ ಇರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.